ಸ್ನೇಹಿತರೆ ನಮಸ್ಕಾರ. ದ ಗ್ರೇಟ್ ಎಜುಕೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ 2025 ಟಾಟಾ IPL ಜಿದ್ದಿ ನೋಡೋದಾದ್ರೆ ಇಲ್ಲಿಯವರೆಗೆ 11 ಪಂದ್ಯಗಳನ್ನು ಆಡಿ ಯಾವ ತಂಡ ಎಷ್ಟು ಅಂಕಗಳನ್ನು ಪಡೆದಿದೆ ಎನ್ನುವುದನ್ನು ನೋಡೋಣ. ಹಾಗೆಯೇ ಪ್ಲೇ ಆಫ್ಗೆ ಯಾವ ತಂಡ ಪ್ರವೇಶಿಸಬಹುದು ಎನ್ನುವುದನ್ನು ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈಗ ತಂಡದ ಅಂಕಗಳನ್ನು ನೋಡುವುದಾದರೆ RCB ಮೊದಲನೆಯ ಸ್ಥಾನದಲ್ಲಿ 11 ಪಂದ್ಯಗಳನ್ನು ಆಡಿ 8ರಲ್ಲಿ ವಿನ್ ಆಗಿದ್ದು 3ರಲ್ಲಿ ಸೋಲನ್ನು ಕಂಡಿದೆ. 16 ಅಂಕಗಳೊಂದಿಗೆ ಈಗ ಮೊದಲನೆಯ ಸ್ಥಾನದಲ್ಲಿ ಇದೆ. ಎರಡನೆಯದಾಗಿ ಪಂಜಾಬ್ 11 ಪಂದ್ಯಗಳನ್ನು ಆಡಿ 7ರಲ್ಲಿ ಗೆದ್ದಿದೆ. 3 ಪಂದ್ಯಗಳನ್ನು ಸೋತು 15 ಅಂಕಗಳನ್ನು ಪಡೆದು ಎರಡನೆಯ ಸ್ಥಾನದಲ್ಲಿದೆ. ಈ ಮುಂಬೈ 11 ಪಂದ್ಯಗಳನ್ನು ಆಡಿದ್ದು 7ರಲ್ಲಿ ಗೆದ್ದಿದ್ದು 4 ಪಂದ್ಯಗಳನ್ನು ಸೋತಿದ್ದು 14 ಅಂಕಗಳೊಂದಿಗೆ 3ನೆಯ ಸ್ಥಾನದಲ್ಲಿ ಇದೆ. ಗುಜರಾತ್ 10 ಪಂದ್ಯಗಳನ್ನು ಆಡಿದ್ದು 7 ಪಂದ್ಯಗಳನ್ನು ಗೆದ್ದಿದ್ದು 3ರಲ್ಲಿ ಸೋತಿದ್ದು 14 ಅಂಕಗಳೊಂದಿಗೆ 4ನೆಯ ಸ್ಥಾನದಲ್ಲಿ ಇದೆ. ಡೆಲ್ಲಿ 10 ಪಂದ್ಯಗಳನ್ನು ಆಡಿದ್ದು 6 ಪಂದ್ಯಗಳನ್ನು ಗೆದ್ದಿದ್ದು 4 ಪಂದ್ಯಗಳನ್ನು ಸೋತಿದ್ದು 12 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿ ಇದೆ. ಡೆಲ್ಲಿ 10 ಪಂದ್ಯಗಳನ್ನು ಆಡಿದ್ದು 6ರಲ್ಲಿ ಗೆದ್ದಿದ್ದು 4ರಲ್ಲಿ ಸೋತಿದ್ದು 12 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಕೋಲ್ಕತಾ 11 ಪಂದ್ಯಗಳನ್ನು ಆಡಿದ್ದು 5ರಲ್ಲಿ ಗೆದ್ದು 5ರಲ್ಲಿ ಸೋತಿದ್ದು 11 ಅಂಕಗಳೊಂದಿಗೆ 6ನೆಯ ಸ್ಥಾನದಲ್ಲಿದೆ. ಲಕ್ನೋ 11 ಪಂದ್ಯಗಳನ್ನು ಆಡಿದ್ದು 5ರಲ್ಲಿ ಗೆದ್ದು 6 ಪಂದ್ಯಗಳನ್ನು ಸೋತಿದ್ದು 10 ಅಂಕಗಳೊಂದಿಗೆ 7ನೆಯ ಸ್ಥಾನದಲ್ಲಿದೆ. ರಾಜಸ್ಥಾನ್ 12 ಪಂದ್ಯಗಳನ್ನು ಆಡಿದ್ದು 3ರಲ್ಲಿ ಗೆದ್ದಿದ್ದು 9 ಪಂದ್ಯಗಳನ್ನು ಸೋತಿದ್ದು 6 ಅಂಕಗಳನ್ನು ಪಡೆದಿದ್ದು 8ನೆಯ ಸ್ಥಾನದಲ್ಲಿ ಇದೆ. ಹೈದರಾಬಾದ್ 10 ಪಂದ್ಯಗಳನ್ನು ಆಡಿದ್ದು 3ರಲ್ಲಿ ಗೆದ್ದಿದ್ದು 7 ಪಂದ್ಯಗಳನ್ನು ಸೋತಿದ್ದು 6 ಅಂಕಗಳೊಂದಿಗೆ 9ನೆಯ ಸ್ಥಾನದಲ್ಲಿದೆ. CSK ಪ್ರತಿ ವರ್ಷ CSK ಅಂದರೆ ಹಬ್ಬ ಅನ್ನುವ ರೀತಿಯಲ್ಲಿ ಆಡುತ್ತಿತ್ತು. ಆದರೆ ಈ ಬಾರಿ ಯಾಕೋ ಏನೋ ಮಂಕಾಗಿದೆ CSK. ಸ್ನೇಹಿತರೆ, ಚೆನ್ನೈ CSK ಅಂಕಗಳನ್ನು ನೋಡುವುದಾದರೆ 11 ಪಂದ್ಯಗಳಲ್ಲಿ 2ರಲ್ಲಿ ಗೆದ್ದಿದ್ದು 9 ಪಂದ್ಯಗಳನ್ನು ಸೋತಿದ್ದು 4 ಅಂಕಗಳೊಂದಿಗೆ ಅತಿ ಕೆಳಗಡೆ ಇದೆ. ಚೆನ್ನೈ ಅತಿ ಕಡಿಮೆ ಅಂಕಗಳನ್ನು ಹೊಂದಿದ್ದು ಬಹುತೇಕವಾಗಿ IPLನಿಂದ ಹೊರಗೆ ಉಳಿದಿರುವುದಂತೂ ಖಚಿತವಾಗಿದೆ. ಸ್ನೇಹಿತರೆ, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 16 ಅಂಕಗಳನ್ನು ಪಡೆದರೂ ಸಹ RCB ಪ್ಲೇ ಆಫ್ಗೆ ಇನ್ನೂ ಅಧಿಕೃತವಾಗಿ ಪ್ರವೇಶಿಸಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸ್ನೇಹಿತರೆ, ಇನ್ನು ಪ್ಲೇ ಆಫ್ಗೆ ಯಾವ ಪಂದ್ಯ ಎಷ್ಟು ಅಂಕಗಳನ್ನು ಪಡೆಯಬೇಕು ಎಂಬುದನ್ನು ನೋಡೋಣ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 52 ಪಂದ್ಯಗಳು ಮುಗಿದಿವೆ. ಈ ಪಂದ್ಯಗಳ ಮುಕ್ತಾಯದ ವೇಳೆಗೆ RCB ತಂಡವು ಅಂಕಪಟ್ಟಿಯಲ್ಲಿ ಮೊದಲನೆಯ ಸ್ಥಾನ ಅಲಂಕರಿಸಿದೆ. ಈವರೆಗೆ 11 ಪಂದ್ಯಗಳನ್ನು ಆಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 8 ಪಂದ್ಯಗಳಲ್ಲಿ ಜಯ ಸಾಧಿಸಿದರೆ 3 ಮ್ಯಾಚ್ಗಳಲ್ಲಿ ಸೋಲನ್ನು ಅನುಭವಿಸಿದೆ. ಈ ಮೂಲಕ ಒಟ್ಟು 16 ಅಂಕಗಳನ್ನು ಪಡೆದಿರುವ RCB ತಂಡ ಇನ್ನೂ ಸಹ ಪ್ಲೇ ಆಫ್ ಪ್ರವೇಶವನ್ನು ಖಚಿತಪಡಿಸಿಲ್ಲ. ಏಕೆಂದರೆ ಲೀಗ್ ಹಂತದಲ್ಲಿ ಇನ್ನೂ 18 ಪಂದ್ಯಗಳಿವೆ. ಈ ಮ್ಯಾಚ್ಗಳ ಮೂಲಕ 5 ತಂಡಗಳಿಗೆ 18ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆಯುವ ಅವಕಾಶವಿದೆ. ಹೀಗಾಗಿಯೇ 16 ಅಂಕಗಳನ್ನು ಹೊಂದಿದ್ದರೂ RCB ಅಧಿಕೃತವಾಗಿ ಪ್ಲೇ ಆಫ್ಗೆ ಪ್ರವೇಶಿಸಿಲ್ಲ. ಅತ್ತ ಕಡೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಇನ್ನೂ 3 ಪಂದ್ಯಗಳಿದ್ದು ಈ ಮ್ಯಾಚ್ಗಳಲ್ಲಿ ಜಯ ಸಾಧಿಸಿದರೆ ಒಟ್ಟು 20 ಅಂಕಗಳನ್ನು ಪಡೆಯಬಹುದು. ಹಾಗೆಯೇ ಗುಜರಾತ್ ಟೈಟನ್ಸ್ ತಂಡವು ಮುಂದಿನ 4 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದರೆ 22 ಅಂಕಗಳೊಂದಿಗೆ ಅಗ್ರ ಸ್ಥಾನಕ್ಕೇರಬಹುದು. ಇನ್ನು ಪಂಜಾಬ್ ಕಿಂಗ್ಸ್ ತಂಡವು ಮುಂದಿನ 4 ಪಂದ್ಯಗಳಲ್ಲಿ ಜಯ ಸಾಧಿಸಿದರೆ ಒಟ್ಟು 21 ಅಂಕಗಳನ್ನು ಪಡೆಯಲಿದೆ. ಅದೇ ರೀತಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಂದಿನ 4 ಮ್ಯಾಚ್ಗಳಲ್ಲೂ ಗೆಲುವು ದಾಖಲಿಸಲು ಯಶಸ್ವಿಯಾದರೆ ಒಟ್ಟು 20 ಅಂಕಗಳನ್ನು ಪಡೆದುಕೊಳ್ಳಲಿದೆ. ಇತ್ತ 5 ತಂಡಗಳಿಗೆ 16 ಅಂಕಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆಯುವ ಅವಕಾಶ ಇರುವ ಕಾರಣ RCB ತಂಡದ ಪ್ಲೇ ಪ್ರವೇಶ ಇನ್ನೂ ಸಹ ಖಚಿತವಾಗಿಲ್ಲ. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಅಧಿಕೃತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಿದ್ದರೆ ಮುಂದಿನ 3
ಮ್ಯಾಚ್ಗಳಲ್ಲಿ 2 ಗೆಲುವನ್ನು ದಾಖಲಿಸುವುದು ಅನಿವಾರ್ಯವಾಗಿದೆ. ಇನ್ನು RCB ತಂಡದ ಮುಂದಿನ ಎದುರಾಳಿಗಳು ಯಾರೆಂದರೆ ನೋಡುವುದಾದರೆ ಲಕ್ನೋ ಸೂಪರ್ ಜೈಂಟ್ಸ್ ಮೇ 9, ಸನ್ರೈಸ್ ಹೈದರಾಬಾದ್ ಮೇ 13 ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ಮೇ 17 ಈ ತಂಡಗಳ ವಿರುದ್ಧ ಗೆಲುವು ದಾಖಲಿಸಿದರೆ RCB ತಂಡವು ಅಧಿಕೃತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು. ಸ್ನೇಹಿತರೆ, ಇನ್ನು ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, 2025 ಟಾಟಾ IPL ನಲ್ಲಿ ನಮ್ಮ RCB ತಂಡವು ಪ್ಲೇ ಆಫ್ಗೆ ಪ್ರವೇಶಿಸಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ. ಎಲ್ಲರೂ ಸಹ ನಮ್ಮ RCBಗೆ ಒಳ್ಳೆಯದಾಗಲಿ ಎಂದು ಹಾರೈಸೋಣ. ಸ್ನೇಹಿತರೆ, ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.